भैरवी हे देवी लिंग भैरवी अनादिशक्ति समुद्भवे ब्रह्मांड नित्य वैभवे देवी भैरवी हे देवी लिंग भैरवी अनादिशक्ति समुद्भवे ब्रह्मांड नित्य वैभवे तारिणी देवी पंचकोश प्रवेशिनी अग्नि भूमि जलाकाश वायु पंचस्वरूपिणी देवी पंच इंद्रिय तारिणी देवी पंचकोश प्रवेशिनी अग्नि भूमि जलाकाश वायु पंचस्वरूपिणी देवी चित्त प्रभासिनी देवी
ತುಳಜಾ ಭವಾನಿಯ ತುಳಜಾಪುರದ ದರ್ಶನವನ್ನ ಎಲ್ಲರೂ ಮಾಡಬೇಕು ಅಂತಂದ್ರೆ ಅದು ನಮ್ಮ SSK ಸಮಾಜದ ಶಾಬಜಾರದ ದೇವಸ್ಥಾನದಲ್ಲಿ ನಾವೆಲ್ಲರೂ ಕೂಡ ದಸರಾ ಹಬ್ಬದ ಅಂಗವಾಗಿ ತಾಯಿ ಭವಾನಿಯ ಆಶೀರ್ವಾದವನ್ನ ಪಡ್ಕೊಳ್ಳೋಕೆ ಇವತ್ತು ತುಳಜಾಪುರ ಮಾದರಿಯಲ್ಲಿ ತುಳಜಾಪುರದಲ್ಲಿ ಯಾವ ರೀತಿ ತಾಯಿಯ ಆರಾಧನೆಯನ್ನ 9 ದಿವಸ ಈ ನವರಾತ್ರಿ ಹಬ್ಬ ದಸರಾ ಹಬ್ಬದ ಅಂಗವಾಗಿ ನಡೆಯುತ್ತೆ. ಆ ಮಾದರಿಯಲ್ಲಿ ಇವತ್ತು ನಮ್ಮ SSK ಸಮಾಜದ ಎಲ್ಲ ಹಿರಿಯರು ಸೇರಿ ಇವತ್ತು ನಮ್ಮ ಶಾಬಜಾರದ ತಾಯಿ ಭವಾನಿ ದೇವಸ್ಥಾನದಲ್ಲಿ ಇವತ್ತು ಆಯೋಜನೆಯನ್ನ ಮಾಡ್ತಾ ಇರುವಂತದ್ದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ಯಶಸ್ವಿಯಾಗಿ ಸಮಾಜದ ಅಧ್ಯಕ್ಷರು, ಹಿರಿಯರು, ಮಾರ್ಗದರ್ಶಕರು, ಈ ಭಾಗದ ಉದ್ಯಮೆದಾರರು ಹಾಗೂ ವಿಶೇಷವಾಗಿ ನಮ್ಮ ಸಂಘಕ್ಕೆ ಮತ್ತು ಹಿಂದುತ್ವಕ್ಕೆ ಒಂದು ಬೆನ್ನೆಲುಬಾಗಿ ಇವತ್ತು ಇರುವಂತಹ ಹಿರಿಯರಾದಂಥ ರಾಮು ರಂಗಲ್ ಅವರು, ಅದ್ರ ಜೊತೆಯಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿರುವಂತಹ ಸಂಘದ ಪ್ರಮುಖರು ಮತ್ತು ನಮ್ಮ ಕಲಬುರಗಿಯಲ್ಲಿ ಬಹಳಷ್ಟು ಸಂಘದ ಸೇವೆಯನ್ನ ಇವತ್ತು ನಿರಂತರವಾಗಿ ಮಾಡ್ತಾ ಇರುವಂತದ್ದು. ವಿಶೇಷವಾಗಿ ಇಲ್ಲಿಯೂ ಕೂಡ ನಮ್ಮ ಕಲಬುರಗಿಯಲ್ಲಿ ಬೇರೆ ಬೇರೆ ಕಡೆ ರಾಜ್ಯದಲ್ಲಿ ದೇಶದಲ್ಲಿ ಇರುವಂತಹ ಶಾಲೆಗಳನ್ನ ನಮ್ಮ ಕಲಬುರಗಿಯಲ್ಲಿ ಕೂಡ ಸಂಘದ ಒಂದು ಶಾಲೆಯನ್ನ ಇವತ್ತು ದಿವಸ ಇಲ್ಲಿ ಪ್ರಾರಂಭ ಆಗಬೇಕು ಅಂತ ನಿಟ್ಟಿನಿಂದ ಇವತ್ತು ನಮ್ಮ ಕೃಷ್ಣ ಜೋಶಿ ಸಾಹೇಬರು ಬಹಳಷ್ಟು ಪ್ರಯತ್ನವನ್ನ ಮಾಡಿ ಇವತ್ತು ನಮ್ಮ ಶರಸಿರಿಯಲ್ಲಿ ಇವತ್ತು ಬಹಳ ಅದ್ಭುತವಾದಂತಹ ಒಂದು ಶಾಲೆಯನ್ನ ಇವತ್ತು ದಿವಸ ಪ್ರಾರಂಭ ಮಾಡಿ ಅದರ ನೇತೃತ್ವವನ್ನ ವಹಿಸ್ತಾ ಇರುವಂತದ್ದು. ಸಮಾಜದ ಇವತ್ತು ನಮ್ಮ ರವಿ ಕೈಜೇಂದ್ರಾಗಿರ್ಬೋದು, ನಮ್ಮ ಡಾಕ್ಟರ್ ಸಾಹೇಬರು, ಅನೇಕ ಜನ ಹಿರಿಯರು ಇವತ್ತು ದಿವಸ ನಮ್ಮ ವಿವೇಕಾನಂದ ಅವರು, ಅನೇಕ ಜನ ಇವತ್ತು ದಿವಸ ನಮ್ಮ ಮೆರ್ಜಿ ಹಿರಿಯರು, ನಮ್ಮ ಎಲ್ಲರೂ ಕೂಡ ಇವತ್ತು ದಿವಸ ನನಗೆ ಚಿರುಪರಿಚಿತರು. ಇವತ್ತು ದಿವಸ ಯಾರು ಕೂಡ ಹಿರಿಯರು ಅದಕ್ಕೆ ಭಾವಿಸ್ಬಾರ್ದು. ನೀವೆಲ್ಲರೂ ಕೂಡ ನನಗೆ ಹಿಂದಿನಿಂದ ತಾಯಿ ಭವಾನಿ ಆಶೀರ್ವಾದ ಜೊತೆಯಲ್ಲಿ ಯಾವತ್ತೂ ಕೂಡ ನಮ್ಮ ಸಮಾಜದ ಆಶೀರ್ವಾದ ನಮ್ಮ ಪಕ್ಷದ ಮೇಲೆ, ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ವಿಶೇಷವಾಗಿ ಯಾವತ್ತೂ ಕೂಡ ಇರುವಂತದ್ದು. ನಾನು ಯಾವತ್ತೂ ಕೂಡ ಇದನ್ನ ನಮ್ಮ ಜೀವನದಲ್ಲಿ ಬರೆಯೋದಿಲ್ಲ ಅಂತ ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ, ನಮ್ಮೆಲ್ಲರಿಗೂ ಕೂಡ ಸಂತಸದ ವಿಷಯ ಅಂತಂದ್ರೆ ದೇಶದಲ್ಲಿ ನವರಾತ್ರಿ ಹಬ್ಬ ನಡೆಯುವಂತಹ ಸಂದರ್ಭದಲ್ಲಿದೆ. ದೇಶದ ನಮ್ಮ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ಮಾನ್ಯ ನರೇಂದ್ರ ಮೋದಿಜಿಯವರು ದೇಶದ ಜನತೆಗೆ ನವರಾತ್ರಿಗೆ ಗಿಫ್ಟ್ ಅನ್ನ GST ದರದಲ್ಲಿ ಕಡಿಮೆ ಮಾಡೋದ್ರ ಮುಖಾಂತರ ಇವತ್ತು ಎಲ್ಲ ಜನರಿಗೆ ಸಂತೋಷವನ್ನ ಇವತ್ತು ಆ ಒಂದು ನವರಾತ್ರಿ ತಾಯಿ ಭವಾನಿಯ ಆರಾಧನೆ ಜೊತೆಯಲ್ಲಿ ಇವತ್ತು ಸಾಮಾನ್ಯ ಜನರಿಗೆ ಕೂಡ ಇವತ್ತು ದಿವಸ GST ದರದಲ್ಲಿ ಕಡಿಮೆ ಮಾಡಿ ಇವತ್ತು ದೇಶದ ಪ್ರಧಾನಮಂತ್ರಿಗಳು ಇವತ್ತು ವಿಶೇಷವಾದಂತಹ ಕೊಡುಗೆಯನ್ನ ನಮ್ಮೆಲ್ಲರಿಗೂ ಕೂಡ ನೀಡಿರುವಂತದ್ದು. ದೇಶದ ಪ್ರಧಾನಮಂತ್ರಿಗಳು ನವರಾತ್ರಿ ಹಬ್ಬ ಇಡೀ ದೇಶದ 150 ಕೋಟಿ ಜನರಿಗಾಗಿ ಕೇವಲ ನೀರು ಮತ್ತು ಹಾಲು ಕುಡಿಯೋದ್ರ ಮುಖಾಂತರ 9 ದಿವಸ ವ್ರತವನ್ನ ಇವತ್ತು ದಿವಸ ದೇಶದ ಜನರಿಗಾಗಿ ಮಾಡ್ತಾ ಇರುವಂತಹ ಧೀಮಂತ ನಾಯಕ ಯಾರಾದ್ರೂ ಇದ್ದರೆ ಅದು ನಮ್ಮ ದೇಶದ ಪ್ರಧಾನಮಂತ್ರಿ ಆದಂತ ಮಾನ್ಯ ನರೇಂದ್ರ ಮೋದಿ ಅನ್ನೋ ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನನಗೆ ಪ್ರತಿ ವರ್ಷ ನಮ್ಮ ರಾಮ್ ರಂಗಲ್ ಅವರು ಯಾವಾಗಲೂ ಕೂಡ ಇವತ್ತಿನ ದಿವಸ ನನಗೆ ಯಾವ ರೀತಿ ಅವರ ಕುಟುಂಬದ ಒಬ್ಬ ಸದಸ್ಯರಿಗೆ ಮಾರ್ಗದರ್ಶನ ಮಾಡ್ತಾರೆ, ಆ ರೀತಿ ಆದಂತಹ ಮಾರ್ಗದರ್ಶನ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಇವತ್ತು ದಿವಸ ಕಡಿಮೆ ಇದೆ. ಸಮಾಜದ ಅಧ್ಯಕ್ಷರಾದ್ಮೇಲೆ ಇವತ್ತು ಬಹಳ ಸುಂದರವಾದಂತಹ ದೇವಸ್ಥಾನ ಭವನ, ಇವತ್ತು ಯಾವುದಾದ್ರೂ ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಬಹಳ ಒಂದು ದೊಡ್ಡ ಫಂಕ್ಷನ್ ಹಾಲ್ ಅನ್ನ ಇವತ್ತು ದಿವಸ ಕಟ್ಟಿರುವಂತದ್ದು. ಅವರಿಗೆ ಭಗವಂತ ಬಹಳ ಕೊಟ್ಟಿದ್ದಾನೆ, ಆದ್ರೆ ನಾನು ಯಾವಾಗಲೂ ಕೂಡ ಅವ್ರಿಗೆ ಬೆಂಕಿ ಆದಾಗ ಏನ್ ಹೇಳ್ತಾರೆ ಅಂತಂದ್ರೆ ಭಗವಾನ್ ಬಹುತ್ ಕುछ दिया है, अभी समाज के लोगों को गरीब लोगों को मेरे को काम करना है बोल के हमेशा काम बोलते हैं. तो उनका मार्गदर्शन और आशीर्वाद मेरे ऊपर ऐसे ही हमेशा रहना बोल के मैं उनसे विनती करते हुए औरंगाबाद समाज का सोमवंशी क्षत्रिय जो क्षत्रिय समाज की तरफ से मेरे को जो प्यार और आपका आशीर्वाद हमेशा मेरे ऊपर रहना बोल के मैं विनती करते हुए मेरी बातें खत्म करता हूँ. जय हिंद, जय कर्नाटक, जय भवानी, जय कुमारी. बहुत बहुत धन्यवाद.
ಕ್ಷೇತ್ರ ಚಟುವಟಿಕೆಯಲ್ಲಿ ಶಾಲೆ ಆ ಶಾಲೆಗಳಲ್ಲಿ ಅವರು ನೇತೃತ್ವವನ್ನು ಆಶ್ರಯವನ್ನು ಕೊಟ್ಟಿರ್ತಕ್ಕಂಥದ್ದು ಜಗದಮ್ಮ ಮಂದಿರ. ಹೀಗಾಗಿ ಈ ಜಗದಮ್ಮ ಮಂದಿರದಲ್ಲಿ ನಡೀತಾ ಇರತಕ್ಕಂತಹ ಪವಿತ್ರವಾಗಿರತಕ್ಕಂತಹ ನವರಾತ್ರಿ ಹಾಗೆಯೇ ಬರುವಂತಹ ವಿಜಯದಶಮಿ ಈ ಸಂದರ್ಭದಲ್ಲಿ ನಮ್ಮ ಜನಪ್ರಿಯರು ಮತ್ತು ಸಕ್ರಿಯರು ಮಾಜಿ ಶಾಸಕರಾದಂತಹ ಶ್ರೀಮಾನ್ ದತ್ತಾತ್ರೇಯ ಪಾಟೀಲ್ ಅವರೇ, ಸಮಾಜದ ಪ್ರಮುಖರಾದಂತಹ ಅಧ್ಯಕ್ಷರಾದಂತಹ ಶ್ರೀರಾಮ್ ಪವಾರ್ ಅವರೇ, ಇಲ್ಲಿ ನೆರೆದಿರ್ತಕ್ಕಂತಹ ಇವತ್ತಿನ ಅತಿಥಿಗಳೇ ಹಾಗೂ ಸಮಾಜದ ಎಲ್ಲ ಗಣ್ಯರೇ, ತಾಯಿಗಳೇ, ನವರಾತ್ರಿ ಅಂತ ಹೇಳಿದ್ರೆ ತಾಯಿ ಭವಾನಿ ಅನೇಕ ರೂಪಗಳಲ್ಲಿ ಪ್ರತ್ಯಕ್ಷ ಆಗಿ ಒಳ್ಳೆಯವರನ್ನ ರಕ್ಷಣೆ ಮಾಡ್ತಾ ದುಷ್ಟರನ್ನ ದಮನ ಮಾಡತಕ್ಕಂತಹ ಒಂದು ಪರಂಪರೆ ನಮ್ಮ ಸಮಾಜ ಜೀವನದಲ್ಲಿ ಇದೆ. ಹೀಗಾಗಿ 9 ದಿನಗಳಲ್ಲಿ 9 ರೀತಿಯ ಅವತಾರಗಳು, 9 ರೀತಿಯ ಕೆಟ್ಟ ಶಕ್ತಿಗಳ ದಮನ ಆಗಬೇಕು, ಶಿಷ್ಟರ ರಕ್ಷಣೆ ಆಗಬೇಕು, ಒಳ್ಳೆಯದು ಜಾಗೃತ ಆಗಬೇಕು. ಕೊನೆಗೆ ಬರ್ತಕ್ಕಂಥದ್ದು ದಸರಾ ಅದು ಮಹಾನವಮಿ, ಆಮೇಲೆ ಬರ್ತಕ್ಕಂಥದ್ದು ದಶಮಿ. ರಾವಣನನ್ನ ಸಂಹಾರ ಮಾಡಿ ಧರ್ಮದ ಸಂಸ್ಥಾಪನೆ ಮಾಡಿರ್ತಕ್ಕಂತಹ ಶ್ರೀರಾಮ ರಾವಣನನ್ನ ವಧಿಸಿರತಕ್ಕಂತಹ ದಿವಸ ಮತ್ತು ಗೆದ್ದಿರತಕ್ಕಂತಹ ದಿವಸ ಅದು ವಿಜಯದಶಮಿ. ನಾವೆಲ್ಲರೂ ಸಹಿತ ಸೋಲಿನ ಆರಾಧಕರಲ್ಲ, ಗೆಲುವಿನ ಆರಾಧಕರು. ಅಂತಿಮವಾಗಿ ಜಗತ್ತು ನಮಗೆ ಗೌರವ ಕೊಡ್ತಕ್ಕಂಥದ್ದು ಶಕ್ತಿಗೆ. ಯಾರಾದರೂ ಸಹಿತ ನಮಗೆ ಒಳ್ಳೆಯವರು, ನೀವು ಚಲೋ ಇದ್ದೀರಿ ಅಂತ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಶಕ್ತಿ ಇರಬೇಕು. ನಾವು ದುರ್ಬಲ ಇದ್ರೆ ನಮಗೆ ಯಾರೂ ಶಕ್ತಿ ನಮಗೆ ಸನ್ಮಾನವನ್ನ ಕೊಡಂಗಿಲ್ಲ. ಒಬ್ಬರು ತೆಳ್ಳಗಿರುವಂತಹ ವ್ಯಕ್ತಿ ಹೋಗ್ತಾ ಇರ್ತಾನೆ, ಅವನಿಗೆ ಯಾರೋ ಒಬ್ಬರು ಗುಡ್ಡ ಡಿಕ್ಕಿ ಹೊಡೆದಾಗ ಆ ತೆಳ್ಳಗಿರೋನು ಆ ಗುಡ್ಡನಿಗೆ ಹೇಳ್ತಾನೆ, ಏನು ಅಂದ್ರೆ ನಿನ್ನನ್ನು ಕ್ಷಮಿಸಿದ್ರೆ ಹೋಗು ಅಂದ್ರೆ ಅವನೇ ನೆರವೇರ್ಬೇಕು, ನಾರಾಯಣ ಅವನಿಗೆ ಕ್ಷಮಿಸ್ಲಿಕ್ಕಾಗತ್ತೆ. ಅದೇ ಒಬ್ಬ ಪೈಲ್ವಾನ ಅವನು ಹೊರಟಿದ್ದಾನೆ, ಯಾವನೋ ಒಬ್ಬ ಗುಡ್ಡ ಡಿಕ್ಕಿ ಹೊಡೆದ, ಇನ್ನು ಕ್ಷಮಿಸಿನಿ ಅಂತ ಹೇಳಿದ್ರೆ ಅದಕ್ಕೆ ಗೌರವ. ಯಾವಾಗಲೂ ಸನ್ಮಾನ ಇರತಕ್ಕಂಥದ್ದು ಶಕ್ತಿಯನ್ನು. ಹಾಗಾಗಿ ನವರಾತ್ರಿ ಅಂತ ಹೇಳಿದ್ರೆ ಇದು ಶಕ್ತಿಯ ಆರಾಧನೆ, ಶಕ್ತಿಯ ಆವಾಹನೆ ನಡೀಬೇಕು. ಮಹಾನವಮಿಯ ದಿವಸ ನಾವೆಲ್ಲರೂ ಸಹಿತ ಶಸ್ತ್ರ ಪೂಜೆಯನ್ನ ಮಾಡ್ತೀವಿ. ಅನೇಕರಿಗೆ ನಾನು ಹೇಳ್ತಾ ಇರ್ತೀನಿ, ಶಸ್ತ್ರ ಪೂಜೆ ಅಂತ ಹೇಳಿದ್ರೆ ಇವತ್ತು ನಾವು ನಮ್ಮ ಮನೆಯೊಳಗೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಈಳಿಗೆ, ಚಾಕು, ಆಮೇಲೆ ಸ್ಕ್ರೂ ಡ್ರೈವರು, ಟೆಸ್ಟರು, ಇದರ ಪೂಜೆಯನ್ನ ಮಾಡ್ತೀವಿ. ವಾಸ್ತವಿಕವಾಗಿ ಆಗಬೇಕಾಗಿತ್ತು ಯಾವ ಪೂಜೆ ಅಂದ್ರೆ ಶಸ್ತ್ರ ಪೂಜೆ. ಖಡ್ಗ, ನಾದು, ಕಚ್ಚಿ ಯಾವುದು ತಾಯಿ ಭವಾನಿ ಕೈಯೊಳಗೆ ಹಿಡ್ಕೊಂಡಿದ್ದಾಳೆ, ಯಾವುದು ತಾಯಿ ಅಂಬಾ ಭವಾನಿ ಹಿಡ್ಕೊಂಡಿದ್ದಾಳೋ, ಜಗದಂಬೆ ಹಿಡ್ಕೊಂಡಿದ್ದಾಳೋ ಅಂಥದ್ದೆಲ್ಲ ನಮ್ಮ ನಮ್ಮ ಮನೆಗಳಲ್ಲಿ ಪೂಜೆ ಆಗಬೇಕು. ಶಸ್ತ್ರ ಪೂಜೆ ಆದಾಗ ನಮ್ಮ ಮನಸ್ಸಿನಲ್ಲಿ ಛಾತ್ರ ತೇಜಸ್ಸು ಬರಬೇಕು. ಹೀಗಾಗಿ ಕ್ಷತ್ರಿಯರು ಅಂತ ಹೇಳಿದ್ರೆ ಅಲ್ಲಿ ಶಸ್ತ್ರ ಇರಬೇಕು. ಇದರರ್ಥ ಇನ್ನೊಬ್ಬರಿಗೆ ಹಿಂಸೆ ಮಾಡಬೇಕು ಅಂತಲ್ಲ, ಒಳ್ಳೆಯವರಿಗೆ ಅಭಯವನ್ನ ಕೊಡ್ತಕ್ಕಂಥದ್ದು ಅದು ಶಸ್ತ್ರ ಪೂಜೆ. ಒಳ್ಳೆಯವರ ಸಂರಕ್ಷಣೆಗಾಗಿ ಉಪಯೋಗ ಆಗಬೇಕಾಗಿತ್ತು ಅದು ಶಸ್ತ್ರಗಳು. ಹಾಗಾಗಿ ನವರಾತ್ರಿ ಕೊಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಸಂದೇಶ ಅದು ಛಾತ್ರ ಶಕ್ತಿಯನ್ನ ಹೆಚ್ಚು ಮಾಡಬೇಕು. ಇವತ್ತು ನಮ್ಮ ದೇಶದಲ್ಲಿ 2 ಅವಶ್ಯಕತೆ ಇದೆ. ಒಂದು ಶಾರೀರಿಕ ಶಕ್ತಿ, ಅದು ಸಹಿತ ಅವಶ್ಯಕತೆ ಇದೆ. ಇನ್ನೊಂದು ಬೌದ್ಧಿಕ ಶಕ್ತಿ. ಇವತ್ತು ನಮ್ಮ ಸಮಾಜವನ್ನ ಹಾಳು ಮಾಡಲಿಕ್ಕೆ ಅನೇಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ತಾವೆಲ್ಲ ಗಮನಿಸಿರಬಹುದು, ಧರ್ಮಸ್ಥಳದ ಬಗ್ಗೆ ಇವತ್ತಿಗೂ ಸಹಿತ ಕೆಟ್ಟದಾಗಿ ಮಾತಾಡ್ತಕ್ಕಂಥವರು ಹಿಂದೂ ಸಮಾಜದವರು. ಹಿಂದೂಗಳಾಗಿದ್ದುಕೊಂಡು ಹಿಂದೂ ಸಮಾಜವನ್ನ ಒಡಿತಕ್ಕಂಥದ್ದು ಅಲ್ಲಿ ನಡೀತಾ ಇದೆ. ಎರಡನೇದು ಅಂತ ಹೇಳಿದ್ರೆ ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ, ಅಲ್ಲಿ ಚಾಮುಂಡಿಯ ಇವತ್ತು ಆರಾಧನೆ ಆಗಬೇಕು ಅನ್ನುವ ಸಂದರ್ಭದಲ್ಲಿ ಅಲ್ಲಿ ಮಹಿಷ ದಸರಾ ಯಾರನ್ನ ಸಂಹಾರ ಮಾಡಿದ್ರು ಆ ತಾಯಿ ಅಂಥವರ ದಸರಾ ಆಚರಣೆ ಮಾಡಿ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡತಕ್ಕಂತಹ ಅನೇಕ ಹುಳಗಳು ಉತ್ಪತ್ತಿ ಆಗ್ತಾ ಇದೆ. ಹೀಗಾಗಿ ಇದರ ಬಗ್ಗೆ ನಾವು ಜಾಗೃತಿ ಇರಬೇಕು. ಇವತ್ತು ಗಣತಿ ಅನ್ನುವಂತಹ ಸಂದರ್ಭದಲ್ಲಿ ಹಿಂದೂಗಳನ್ನೇ ಒಡೆದು ಇದು ಹಿಂದೂವೇ ಅಲ್ಲ ಅಂತ ಹೇಳ್ತಕ್ಕಂಥದ್ದು. ಈ ಹಂತದಲ್ಲಿ ಈ SSK ಸಮಾಜ ಯಾವಾಗಲೂ ಸಹಿತ ಹಿಂದುತ್ವದ ಪ್ರಖರವಾದಂತಹ ಕೇಂದ್ರ, ಹಿಂದುತ್ವದ ಯಾವುದೇ ಕೆಲಸ ಇರಲಿ ಅದನ್ನ ಬಿಡದೇನೆ ಅದಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು SSK ಸಮಾಜ. ಈ ವರ್ಷ ನಾನು ಯಾವ ಸಂಘಟನೆಯಿಂದ ಇಲ್ಲಿ ಬಂದಿದ್ದೀನಿ, RSS, ಅದಕ್ಕೆ ಒಂದು 100 ವರ್ಷ ಆಗ್ತಾ ಇದೆ. ನಾಳೆ ವಿಜಯದಶಮಿ
ಆಗಬೇಕು. ಅದನ್ನ ಮಾಡತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ನಾವೇ. ಇನ್ನೇನು ಮಾಡೋದಿಲ್ಲ, ನಾವೇ ಮಾಡಬೇಕು. ನಾವೆಲ್ಲರೂ ಸಹಿತ ಬರುವಂತಹ ದಿನಗಳಲ್ಲಿ ದೇಶಕ್ಕೆ, ಧರ್ಮಕ್ಕೆ ಇನ್ನಷ್ಟು ಹೆಚ್ಚು ಹೆಚ್ಚು ಸಮಯವನ್ನ ಕೊಡಬೇಕು ಅಂತ ಹೇಳಿ ಕೇಳಿಕೊಂಡು ನನ್ನ 4 ಮಾತನ್ನ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. Rebecca, ao.
अस्मिन् वर्तमानेन व्यवहारिके शान्तमानेन विश्ववासुमासस्य दक्षिणायने ग्रीष्मऋतौ भाद्रपदमासे शुक्लपक्षे प्रत्यदोषनक्षत्रे देवक्षन्तौ अतिदोषनक्षत्रे शुभयोगे शुभकरणे एवं गुणविशिष्टायां शुभतिथौ मम यजमानः
ಸುರತ
ನಮ್ಮ ಸಮಾಜದ ಅಧ್ಯಕ್ಷರಾದಂಥ ಶ್ರೀರಾಮ್